ಮೇಡಮ್ ಅರ್ಬನ್ ಕೃಷಿಕ ಅಂತ 2018 ಶುರು ಮಾಡಿದ್ದು ಕಂಪ್ನಿ. ಓಕೆ ಸರ್, ಇದರ ಉದ್ದೇಶ ಮೇಡಮ್ ಏನಂತಂದರೆ, ಈಗ ನಾವು ಬೆಂಗಳೂರಲ್ಲಿ ಸುಮಾರು ಜನ ಲ್ಯಾಂಡ್ಸ್ಕೇಪ್ ಮಾಡ್ತಾರೆ. ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇದೆ ಅಂತಂದರೆ, ಬೇರೆ ಕಂಪ್ನಿಯವರು ವಿತೌಟ್ ನಾಲೆಡ್ಜು ವಿತೌಟ್ ಗ್ರ್ಯಾಜುಯೇಷನಲ್ಲಿ ನಾವು ಮಾಡ್ತಾರೆ. ಬಟ್ ನಮ್ಮ ಟೀಮಲ್ಲಿ ಅಗ್ರಿ ಇಂಜಿನಿಯರ್ಸು ಮತ್ತು ಆರ್ಟಿಕಲ್ಚರ್ ಗ್ರ್ಯಾಜುಯೇಟ್ಸೇ ನಾವು ಲ್ಯಾಂಡ್ಸ್ಕೇಪ್ ಕಂಪ್ನಿ ಶುರು ಮಾಡಿದ್ದು. ಮತ್ತು ಎಲ್ಲ ನಮ್ಮ ಟೀಮಲ್ಲಿ ಇರೋರೆಲ್ಲ ವೆಲ್ ಟ್ರೈನ್ಡ್. ಸೊ ಈಗ ಯಾರು ಬಂದು ನನಗೆ ಈ ಒಂದು ಗಿಡ ಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕೆ ಬೇಕಾಗಿರುವಂತಹ ಮಾಹಿತಿಗಳನ್ನು ಕೊಟ್ಟು ಕಳಿಸ್ತೀರಾ ಅವರಿಗೆ? ನಾವು ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಬಂದು ನಮ್ಮನ್ನ ಅಪ್ರೋಚ್ ಮಾಡ್ತಾರೆ. ನಾವು ಫಸ್ಟು ಸೈಟ್ ವಿಸಿಟ್ ಮಾಡ್ತೀವಿ, ನೆಕ್ಸ್ಟ್ ಸರ್ವೆ ಮಾಡಿ ಅವ್ರಿಗೆ ಆರ್ಕಿಟೆಕ್ಟ್ ಡ್ರಾಯಿಂಗ್ಸು ಮತ್ತು 3D ಡ್ರಾಯಿಂಗ್ಸ್ ಕೊಡ್ತೀವಿ. ಅದಾದಮೇಲೆ ಮತ್ತೆ ನಾವು ಎಕ್ಸಿಕ್ಯೂಷನಿಂದ ಹಿಡಿದು ಮೇಂಟೆನೆನ್ಸ್ವರೆಗೂ ಪಿನ್ ಟು ಪಿನ್ ಮತ್ತು ಇರಿಗೇಷನ್ನು ಆಟೋಮೇಷನ್ ಎಲ್ಲ ಮಾಡಿಕೊಡ್ತೀವಿ. ಓಕೆ, ಈಗ ಒಂದೊಂದು ಎರಡೆರಡು ಗಿಡ ಬೇಕು ಅಂತಂದ್ರೂ ಕೊಡ್ತೀವಿ? ಎಸ್ ಮ್ಯಾಮ್, ನಮ್ಮದು ಔಟ್ಲೆಟು ಇದೆ. ನೀವು ಅಲ್ಲಿ ಸೇಲು ಮಾಡ್ಬೋದು, ನೀವು ಪರ್ಚೇಸ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಯಾವುದೇ ಪ್ರಾಜೆಕ್ಟ್ಸ್ ಆಗಲಿ, ಚಿಕ್ಕ ಸ್ಕೇಲಿಂದ ಹಿಡಿದು ಲಾರ್ಜ್ ಸ್ಕೇಲ್ವರೆಗೂ ಎಲ್ಲ ಪ್ರಾಜೆಕ್ಟ್ಸು ಮಾಡ್ತೀವಿ. ಈಗ ನಾವು ಈಗ ಹೇಳ್ಬೇಕು, ಸಕ್ಸಸ್ ಸ್ಟೋರಿ ಅಂದರೆ ವಂಡರ್ಲಾದ ಒಂದು ರೆಸಾರ್ಟ್ ಮಾಡ್ತಾ ಇದೀವಿ. ಮತ್ತು ಬನ್ನೇರುಘಟ್ಟ ಝೂ ನಿಮಗೆಲ್ಲ ಗೊತ್ತಿರುತ್ತೆ, ಅದರದ್ದು ನಾವು ಆಲ್ರೆಡಿ ವರ್ಕ್ ಶುರು ಮಾಡಿದ್ದೀವಿ. ಆಲ್ರೆಡಿ ಒಂದು ಪೋರ್ಷನ್ ಮುಗಿದಿದೆ. ಹಾಗೆ ಭದ್ರಾ ವೈಲ್ಡ್ ಲೈಫ್ ರಿಸರ್ವ್ ಅದನ್ನು ಮಾಡ್ತಾ ಇದ್ದೀವಿ. ಸೊ ನೋಡೋಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಎಸ್ ಮ್ಯಾಮ್. ಈ ಒಂದು ಉದ್ಯಮಿ ಒಕ್ಕಲಿಗರ ಕಾರ್ಯಕ್ರಮದಲ್ಲಿ ನೀವು ಈ ಸ್ಟಾಲ್ನ ಇಡೋಕೆ ಉದ್ದೇಶ? ಮೇಡಮ್, ಉದ್ಯಮಿ ಒಕ್ಕಲದಲ್ಲಿ ನಾವು ಕೋರ್ ಕಮಿಟಿನಲ್ಲಿ ಇದ್ದೀವಿ, ಅದು ಒಂದು. ಮತ್ತು ನಮ್ಮ ಬೆಂಗಳೂರಲ್ಲಿ ಈಗ ನಮ್ಮ ಲ್ಯಾಂಡ್ಸ್ಕೇಪಿಂಗ್ನ ನಾವು ಸ್ವಲ್ಪ ಹೈಲೈಟ್ ಮಾಡೋಣ ಅಂತ ಒಂದು ಉದ್ದೇಶದಿಂದ ನಾವು ಈ ಸತಿ ಸ್ಟಾಲ್ ಹಾಕಿರೋದು. ನಿಮ್ಮದು ಪ್ರೈಸ್ ಬಂದ್ಬಿಟ್ಟು ರೀಸನೇಬಲ್ ಹೇಗೆ? ಎಸ್ ಮ್ಯಾಮ್, ನಮ್ಮದು ಬೇಸಿಕ್ ಪ್ರೈಸ್ 10 ರೂಪೀಸಿಂದ ಶುರು ಆಗುತ್ತೆ. ಪ್ರಾಜೆಕ್ಟ್ ವೈಸ್ ಅಂದರೆ ನೀವು 1 CR ಪ್ರಾಜೆಕ್ಟ್ ಶುರು ಮಾಡ್ತೀವಿ. ಕಡಿಮೆಯಿಂದನೂ ಜಾಸ್ತಿವರೆಗೂ ಮಾಡ್ತೀವಿ, ಎಲ್ಲ ಪ್ರಾಜೆಕ್ಟ್ ಮಾಡ್ತೀವಿ. ರೀಸನೇಬಲ್? ಎಸ್ ಮ್ಯಾಮ್. ಓಕೆ, ಆ್ಯಂಡ್ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನೀವು ಬನ್ನಿ, ಈ ಸತಿ ನಮ್ಮದು ಒಕ್ಕಲಿಗ ಉದ್ಯಮಿ ಇನ್ನು 2 ಡೇಸ್ ಇರುತ್ತೆ, ಎಲ್ಲರೂ ಬಂದು ಅಟೆಂಡ್ ಮಾಡಿ ಅಂತ ಕೇಳ್ಕೊತೀನಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.